ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಶ್ರುತಿ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದು ಥರ್ಸ್ಡೇ ನೈಟ್ ವ್ಲಾಗ್ ಆಗಿರುತ್ತೆ. ನೈಟಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಡೇ ವಾರ ಮಾಡಬೇಕಲ್ವ, ಹಾಗಾಗಿ ಹಿಂದಿನ ದಿನವೇ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ತೀನಿ. ಅಡುಗೆ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಜಸ್ಟ್ ಎದ್ದು ನೆಲನ ಒರೆಸ್ಕೊಳ್ಳೋದಾಗಿರುತ್ತೆ. ಪ್ರತಿದಿನ ಇದೇ ಥರ ಇರುತ್ತೆ. ಬಟ್ ಸ್ವಲ್ಪ ಈಗ ನೆಕ್ಸ್ಟ್ ಡೇ ವಾರ ಇರೋದ್ರಿಂದ ಸ್ವಲ್ಪ ಡೀಪಾಗಿ ಕ್ಲೀನನ್ನು ಮಾಡ್ಕೊಳ್ತಾ ಇದ್ದೀನಿ. ನೈಟೇ ಎಲ್ಲ ಎಲ್ಲೆಲ್ಲಿ ಇರಬೇಕು ವಸ್ತುಗಳನ್ನ ಹಾಲಲ್ಲಾಗ್ಬೋದು, ರೂಮಲ್ಲಾಗ್ಬೋದು, ಅಲ್ಲಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಜಸ್ಟ್ ಒರೆಸ್ಕೊಳ್ಳೋ ಥರ ಇದ್ದರೆ ಈಸಿಯಾಗಿ ಬೇಗನೆ ವಾರನ ಮಾಡ್ಕೊಳ್ಬೋದು. ಸೊ ನಾನು ಇದೇ ಟಿಪ್ಸ್ನ ಯಾವಾಗಲೂ ಫಾಲೋ ಮಾಡೋದು. ನೈಟೇ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ನೆಲ ಒರೆಸೋ ಥರ ಮಾತ್ರ ಇಟ್ಕೊಂಡಿರ್ತೀನಿ. ಹಾಗಾಗಿ ಬೇಗ ವಾರ ಆಗೋಗುತ್ತೆ. ಸೊ ಟೈಮ್ ಬೇರೆ ಆಗೋಗಿತ್ತು. ಆಲ್ರೆಡಿ 8 ಗಂಟೆ ಆಗಿಬಿಟ್ಟಿದೆ. ಮಗಳು ಸ್ಕೂಲ್ಗೆ ಬೇರೆ ಲೇಟ್ ಆಯಿತು. ಹಾಗಾಗಿ ಇವತ್ತು ಉಪ್ಪಿಟ್ಟನ್ನು ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಆಗಿರೋದ್ರಿಂದ ಏನಾಗುತ್ತೆ, ಏನು ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ. ಹಾಗಾಗಿ ಉಪ್ಪಿಟ್ಟಾದರೆ ಬೇಗ ಆಗೋಗುತ್ತೆ. ಹಾಗೆ ತರಕಾರಿ ಕಟ್ ಮಾಡ್ಕೊಳ್ಳೋಕ್ಕೂ ಕೂಡ ಫಸ್ಟೇ ಕಟ್ ಮಾಡಿ ಇಟ್ಕೊಳ್ಳೋಣ ಕೂಡ ಟೈಮ್ ಇಲ್ಲ. ಹಾಗಾಗಿ ಅಲ್ಲಲ್ಲೇ ಕಟ್ ಮಾಡಿಕೊಂಡು ನಾನು ಬೇಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಫ್ರೈ ಆಗೋ ತನಕ ಸ್ವಲ್ಪ ಅಲ್ಲೆಲ್ಲ ಗಲೀಜಾಗಿತ್ತಲ್ಲ ಸ್ಲ್ಯಾಬ್ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಈಸಿಯಾಗಿ ಆಗೋಗುತ್ತೆ. ಅಲ್ಲಲ್ಲೇ ಇಟ್ಕೊಂಡ್ಬಿಟ್ರೆ ಮತ್ತೆ ಸಪ್ರೇಟಾಗಿ ಅದೊಂದು ಕೆಲಸನ ಇಟ್ಕೊಳ್ಬೇಕಾಗುತ್ತೆ ಅಂತ ಹೇಳಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಬೇಗ ಮುಗಿಸ್ಕೊಳ್ಬೋದು. ಶಾರ್ಟ್ ಬ್ರೇಕ್ ಏನು ಮಾಡೋದು ಅಂತ ನಂಗೆ ಐಡಿಯಾ ಬರಲಿಲ್ಲ. ಹಾಗಾಗಿ ಚಪಾತಿ ಜಾಮನ್ನ ಹಾಕಿ ಕಲಸೋಣ ಅಂತ ಹೇಳಿ ಈಗ ಒಂದೆರಡು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ.
ಸೊ ಅವಳು ತಿನ್ನೋ ತನಕ ಅವರಿಗೆ ಮಿಲ್ಲೆಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಡ್ತಾ ಇದ್ದೀನಿ. ಸೊ ಈಗ ಅದು ಮಿಲ್ಲೆಟ್ ಕೂಡ ರೆಡಿ ಆಯಿತು. ನಾನು ಇಲ್ಲಿ ಬಿಸಿನೀರಿಗೆ ಹನಿ ಮತ್ತು ಲೆಮನನ್ನು ಹಾಕ್ಕೊಂಡು ಕುಡಿತೀನಿ, ಹಾಗಾಗಿ ಅದನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಮತ್ತೆ ಅದೇ ಕೆಲಸ ತೊಳೆಯೋದು, ಮತ್ತು ತಿಂಡಿ ಆದಮೇಲೆ ಒಂದ್ಸಲ ತೊಳಿಬೇಕು. ತೊಳೆಯೋ ಕೆಲಸ ಮುಗಿಯೋದೇ ಇಲ್ಲ ಲೇಡೀಸ್ಗೆ, ಎಷ್ಟು ಮಾಡಿದ್ರೂ ಅಷ್ಟೇ. ಈಗ 9:05 ಆಯಿತು. ಸೊ ನಾನು ಕೂಡ ಈಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಅವರು ಆಫೀಸ್ಗೆ ಹೋದ್ಮೇಲೆ ನಾನು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.